ಓಕೆ ಸರ್, ಈಗ ನೀವು ನೋಡಿದಂತೆ ಈಗ ಕನ್ನಡ ಕಲಿಯೋದಕ್ಕೆ ಅವ್ರಿಗೆ ತುಂಬ ಆಸೆ ಇದೆ. ಆಗಲೇ ಹೇಳ್ದಂಗೆ ರವಿ ಅವ್ರು ಹೇಳ್ದಂಗೆ ತುಂಬ ಈಸಿಯಾಗಿ ಅವ್ರ ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಡ್ತಾರೆ. ಬಟ್ ಅವರಿಗೆ ಕನ್ನಡ ಲ್ಯಾಂಗ್ವೇಜ್ ಇನ್ನೂ ಹಿಡಿತಾ ಬಂದಿಲ್ಲದೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು. ಬಟ್ ಆದರೂ ನಾವು ತಿಳಿ ಹೇಳಿದ್ರಿ ಅಂತ. ನೀವು ಸೆಟ್ಟಲ್ ನೋಡಿದಂತೆ ಅವ್ರು ಹೇಗಿರ್ತಿದ್ರು, ಹೇಗೆ ಕನ್ನಡನ ಅರ್ಥ ಮಾಡ್ಕೊಳ್ತಿದ್ರು, ನೀವು ಯಾವ್ಯಾವ ವರ್ಡ್ಗಳನ್ನ ಅವ್ರಿಗೆ ಹೇಳ್ಕೊಟ್ಟಿದ್ರು? ಇಲ್ಲ, ಅವರು ರವಿ ವಾಸ್ ಗಿವಿಂಗ್ ಹರ್ ಗುಡ್ ಹೋಮ್ವರ್ಕ್ ಬಿಕಾಸ್ ಐ ಯೂಸ್ ಟು ಸಿ ಹರ್ ಒಂದು ಪೇಪರು. ಆಲ್ವೇಸ್ ಶಿ ಕೀಪ್ಸ್ practicing her dialogues. So our dedication is very important because ನಾವು ಗೊತ್ತಿಲ್ಲದೆ ಲ್ಯಾಂಗ್ವೇಜ್ಗೆ ಹೋಗ್ಬೋದು. Tomorrow I might go to Rajasthan or I might go to Bhojpuri. Exactly. But definitely we have to give respect to that language. So ಇವರು ಏನೋ ಒಂದು ಬಂದು ಏನೋ ಹಿಂದಿಯಲ್ಲಿ ಮಾತಾಡಿರ್ಬೋದು, but she took the pain of learning it and rendering it in Kannada. Right? Okay, ನಿಮ್ಮ ಪಾತ್ರಕ್ಕೆ ಹೇಗೆ ತಯಾರಿ ಮಾಡಿದ್ರಿ ಸರ್ ನೀವು? ನಾನು ತಯಾರಿ ಅಂದರೆ ಬೇಸಿಕ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್, ಒಂದು ಎವ್ರಿಥಿಂಗ್ ಹಿ ವಾಸ್ ವೆರಿ ಕ್ಲಿಯರ್. ಮೈ ಡೈರೆಕ್ಟರ್ ವಾಸ್ ವೆರಿ ಕ್ಲಿಯರ್. ಇವನ್ ಸರ್ಟನ್ ಜಾಕೆಟ್ಸ್ ಆರ್ ಪುಲ್ ಓವರ್ಸ್ ಅದು ಕೂಡ ಅವರು ಎವ್ರಿಥಿಂಗ್ ನೀಟಾಗಿ ಈ ಶೂಸ್ ಇರಬೇಕು ಸರ್, ಇದಿರಬೇಕು, ಹೇರ್ ಇಷ್ಟೇ ಇರಬೇಕು. ಆ್ಯಂಡ್ ಲಕ್ಕಿ ಬಿಕಾಸ್ ಆಫ್ ಸೋ ಮೆನಿ ಫ್ಯಾಕ್ಟರ್ಸ್ ಶೂಟಿಂಗ್ ಸ್ವಲ್ಪ ತಡ ಆದ್ರೂ ನಾನು ಲಕ್ಕಿಯಾಗಿ ಹೇರ್ ಸ್ಟೈಲು ಒಂದೇ ಇರುತ್ತೆ ಫುಲ್ ಪಿಕ್ಚರಲ್ಲಿ. ಬಿಕಾಸ್ ಅದಕ್ಕೆ ಮುಂಚೆ ಹಿಂಗೆಲ್ಲ ಬಂದು ಈಗ ಜಾಸ್ತಿ ಇದೆ. ಬಟ್ ಈ ಪಿಕ್ಚರಲ್ಲಿ ಆರ್ಮಿ ಆಫೀಸರ್ ಥರ ಫುಲ್ಲು ಕ್ರೂ ಕಟ್ ಥರ ಇರುತ್ತೆ. ಕರೆಕ್ಟಾಗಿ ಇವ್ರು ಶೂಟಿಂಗ್ ಬರೋಕ್ಕೆ ಮುಂಚೆ ನನಗೆ ಯಾವ ಶೂಟಿಂಗು ಇರಲ್ಲ, ಇವ್ರಿಗೋಸ್ಕರ ತಿರ್ಗಾ ಕ್ರೂ ಕಟ್ ಮಾಡೇ ಹೋಗ್ತೀನಿ. ಸೊ ದೇರ್ ಇಸ್ ನೋ ಕಂಟಿನ್ಯೂಟಿ ಜಂಪ್ ಎನಿವೇರ್. ಸೊ he was very clear. The clarity from the director is more important because ಅವರ ಕ್ಲಾರಿಟಿ ಕೊಟ್ಟರೆ ನಮಗೆ ಟು ಪರ್ಫಾರ್ಮ್ ಇಟ್. ಅಥವಾ ಯಾವ ಸೀನ್ ತುಂಬಾ ಟಫ್ ಅನಿಸ್ತು ನಿಮಗೆ ಈ ಮೂವಿನಲ್ಲಿ? ಇಲ್ಲ, ಬೇಸಿಕ್ಲಿ ಟಫ್ ಅಂತ ಏನು ಬೇಸಿಕ್ಲಿ ಟು ಬಿ ವೆರಿ ಫ್ರಾಂಕ್ ವಿತ್ ಅನ್ಸಲ್ಲ. ಬಟ್ ಸರ್ಟನ್ ರಿಸ್ಕಿ ಎಪಿಸೋಡ್ಸ್ ವಿ ಡಿಡ್, like one fire episode, night, and lot of nights we shot. ಈಗ ಡೇಸ್ ಎಷ್ಟು ಮಾಡಿದ್ದೀವೋ ಅದಕ್ಕೆ ಈಕ್ವಲ್ ಆಗಿ ನೈಟ್ಸು ಮಾಡಿದ್ದೀವಿ. ಬಿಕಾಸ್ ಆ ಆಂಬಿಯನ್ಸು, ಆ ಅಟ್ಮಾಸ್ಫಿಯರು, ಆ ನೈಟ್ ಎಫೆಕ್ಟು. ಸೊ ಒಂದು ಪರ್ಟಿಕ್ಯುಲರ್ ಎಪಿಸೋಡ್ ಒಂದು ಫೈರ್ ಆಕ್ಸಿಡೆಂಟ್ ಆಗುತ್ತೆ ಮನೆಯಲ್ಲಿ, ಆ್ಯಂಡ್ ಇಟ್ ಟುಕ್ ಒನ್ ಹೋಲ್ ನೈಟ್ ಫಾರ್ ಅಸ್ ಟು ಡೂ ದ್ಯಾಟ್. ಆ್ಯಂಡ್ ಅದೆಲ್ಲ ಸ್ವಲ್ಪ ಬಿಕಾಸ್ ಕ್ವೈಟ್ ರಿಸ್ಕಿ, ಅಟ್ ದ ಸೇಮ್ ಟೈಮ್ ಇಟ್ ಕೇಮ್ ಔಟ್ ವೆರಿ ವೆಲ್. ಥ್ಯಾಂಕ್ ಯು ಫಾರ್ ದಟ್. ಅಲ್ಲಿ ಆ್ಯಕ್ಚುಲಿ ಅಲ್ಲಿ ತುಂಬ ಫೈರ್ ಜಾಸ್ತಿ ಆಗ್ಬಿಟ್ಟು, ಸ್ಮೋಕ್ ಎಲ್ಲ ಜಾಸ್ತಿ ಆಗ್ಬಿಟ್ಟು ಈ ಸ್ಟಾರ್ಟೆಡ್ ಕಾಪಿಂಗ್. ಅದು ಅಲ್ಲಿದ್ದವ್ರಿಗೆಲ್ಲ ಪ್ರಾಬ್ಲಮ್ ಆಗೋಯ್ತು ಒಂದೇ ಸಲ. ಎವ್ರಿ ಒನ್ ಯೂನಿಟ್ ರ್ಯಾನ್ ಔಟ್. ನನಗೇನಂದರೆ ಫೈರ್ ಇಟ್ಟಿದ್ದೀವಿ ಬಿಕಾಸ್ ದ ಪ್ರಿಪರೇಷನ್ ಟುಕ್ ಆಲ್ಮೋಸ್ಟ್ 5 hours. ವಿ ಲ್ಯಾಂಡೆಡ್ ಅಪ್ ಅಟ್ 5 o'clock ಇನ್ ದ ಈವ್ನಿಂಗ್. ಸ್ವಲ್ಪ ಡಾರ್ಕ್ ಆಗಬೇಕಲ್ವಾ, ಸೊ 6:37ಗೆ ಶುರುವಾಗುತ್ತೆ ಫಸ್ಟ್ ಶಾಟ್ ಜನರಲಿ. ಬಟ್ ಆವತ್ತು 10ವರೆಗೂ ಹೋಯಿತು ಆಲ್ಮೋಸ್ಟು. ನನಗೊಂದು ಸೈಡು ಹಸಿವು, ಸರಿ ತಿನ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂದರೆ ಅಗೇನ್ ಹೋದರೆ 1 hour ಬ್ರೇಕ್ ಆಗಿಬಿಡುತ್ತೆ. ಸೊ ಲೆಟ್ ಅಸ್ ಫಿನಿಶ್ ದಿಸ್ ಅಂದರೆ ಪ್ರಿಪರೇಷನ್ ಟುಕ್ ಸೋ ಮಚ್ ಟೈಮ್ ಆ್ಯಂಡ್ ಓನ್ಲಿ ಒನ್ ಟೇಕ್ ಯು ಕ್ಯಾನ್ ಡೂ. ಈಗ ಒನ್ ಮೋರ್ ಅಂದರೆ ಎವ್ರಿಥಿಂಗ್ ಶುಡ್ ಬಿ ಸೆಟ್ ಅಪ್ ಅಗೇನ್ ಬಿಕಾಸ್ ಆಫ್ ದ ಫೈರ್. ಸೊ ಐ ವಾಂಟ್ ಟು ಫಿನಿಶ್ ದಟ್ ಇನ್ ಒನ್ ಟೇಕ್. ನೋಡಿದ್ರೆ ಫೈರ್ ಹಂಗೆ ಇಟ್ಟರು ಅದು ಹೆವಿ ಆಯಿತು, ಎಲ್ಲ ಓಡ್ಬಿಟ್ರು. ಬಟ್ ನಾನು ಅದು ನೋಡ್ಕೊಂಡೆ ಕಟ್ ನಾನು ಬರಲ್ಲ ಅನ್ಬೋದು. ಯಾರು ನನ್ನನ್ನು ಬಂದು ಕೇಳಲ್ಲ, ಯಾರು ಏನೂ ಆಗಲ್ಲ. ಒನ್ ಮೋರ್ ಅಂತೀವಿ, ಹೋಗ್ಬಿಡ್ತೀವಿ ಕ್ಯಾರವನ್ಗೆ. ಬಟ್ ದಟ್ ಪೇನ್ ಆಫ್ ಸೋ ಮಚ್ ನೋ. ಸೊ ಐ ವಾಕ್ಡ್ ಇನ್, ಐ ವೆಂಟ್, ಐ ಡಿಡ್. ಕಾಫ್ ಬರ್ತಾ ಇದೆ, ಕ್ಯಾಮರಾ ಇಸ್ ರನ್ನಿಂಗ್, ಐ ನೋ. ಆದರೂ ವಿ ಡಿಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ನನಗೆ ಅವತ್ತು ನಾನೇ ಹೆದರ್ಬಿಟ್ಟಿದ್ದೆ. ಆಚೆ ಎಲ್ಲ ಓಡ್ ಬರ್ತಿದ್ದಾರೆ, ಹಿ ಸ್ಟಿಲ್ ಸ್ಟ್ಯಾಂಡಿಂಗ್ ದೇರ್ ಅಂಡ್ ಈಸ್ ಪರ್ಫಾರ್ಮಿಂಗ್. ಅದನ್ನ ಅವರು ಖಂಡಿತ ಅದು ಇಷ್ಟೆಲ್ಲ ಸಿನಿಮಾ ಮಾಡಿದ್ಮೇಲೆ ಅವ್ರಿಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರು ಕಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಇಮಿಡಿಯೇಟ್ ಆಚೆ ಬಂದ್ಬಿಟ್ಟು ರೆಡಿ ಮಾಡ್ಕೊಳ್ರಿ, ಊಟ ಮಾಡ್ಕೊಂಡ್ ಬರ್ತೀನಿ ಅದು ಓಡ್ಬೋದಿತ್ತು. ಬಟ್ ಎಲ್ಲ ಹೋದ್ರು ಹಿ ವಾಸ್ ಸ್ಟ್ಯಾಂಡಿಂಗ್ ದೇರ್ ಅಂಡ್ ಥಿಕ್ ಸ್ಮೋಕ್. ಅದನ್ನ ಇನ್ಹೇಲ್ ಮಾಡಿದ್ರೆ ಹಂಗೆ ಬರ್ತಾ ಇದೆ ಬ್ಲ್ಯಾಕ್ ಸ್ಮೋಕ್. And it was inside a room. ಅದೇ ಔಟ್ಡೋರ್ ಅನ್ಕೊಳ್ಳಿ, ಸ್ಮೋಕ್ ವಿಲ್ ಸ್ಪ್ರೆಡ್. ಇದು ಒಂದು ರೂಮ್ ಇರೋದ್ರಿಂದ ಅಲ್ಲೇ ಆ ಸ್ಮೋಕ್. ಸೊ ಯು ಹ್ಯಾವ್ ಟು ಇನ್ಹೇಲ್ ದಟ್, ಅದರ್ವೈಸ್ ಯು ಕಾಂಟ್ ಸ್ಟ್ಯಾಂಡ್ ದೇರ್. ನಿಮ್ ಕಣ್ಣಲ್ಲೇ ಫೈರ್ ಕಾಣ್ತಾ ಇರುತ್ತೆ ಯೂಶಲಿ. ಜಮದಗ್ನಿ, ಕೋಪ ಈಗೆಲ್ಲ ನಮ್ ಕರ್ನಾಟಕದ ವ್ಯೂವರ್ಸ್ ನೋಡಿದ್ದಾರೆ. ಸೊ ಈ ಬೆಂಕಿನಲ್ಲಿ ಇನ್ನು ಹೇಗ್ ಕಾಣ್ತೀರಾ ಅಂತ ನೋಡ್ಬೇಕಂದ್ರೆ ನಮ್ ವ್ಯೂವರ್ಸ್ 7ನೇ ತಾರೀಕು ಸಿನಿಮಾ ಥಿಯೇಟರ್ಗಂತೂ ಹೋಗ್ಲೇಬೇಕು. 100%.